ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ಕೊನೆ ಶ್ರಾವಣ ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಮಕ್ಕಳು ಸ್ಕೂಲಿಂದ ಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಇವಾಗ ಸಂಜೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಎರಡು ಒಂದೇ ರೋಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ನೋಡಿದ್ರೆ ರಾಘವೇಂದ್ರ ಮಠದಲ್ಲಿ ತುಂಬಾ ಜೋರಾಗಿ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು, ಗಂಟೆ ಸೌಂಡ್, ಭಜನೆ ಸೌಂಡ್ ಎಲ್ಲ. ಹಾಗಾಗಿ ಮನ್ಸೇನೋ ಒಂದ್ ಕಡೆ ಈ ಕಡೆನೆ ಎಳೀತು. ಹಾಗಾಗಿ ನಾನು ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ನಾನು ರಾಯರ ಮಠಕ್ಕೆ ಮೊದ್ಲು ಬಂದಿದ್ದೀನಿ. ಇಲ್ಲಿ ಒಳಗಡೆ ಬಂದ್ ನೋಡಿದ್ರೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು. ಖುಷಿ ಆಯ್ತು, ನನಗ್ ಕೂಡ ನೋಡೋ ಭಾಗ್ಯ ಸಿಕ್ತಲ್ಲ ಅಂತ. ಏನೋ ಗೊತ್ತಿಲ್ಲ, ರಾಯರೇ ಕರ್ಸ್ಕೊಂಡ್ರು ಅಂತ ಅನ್ಸುತ್ತೆ. ನನಗೆ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ವೆಂಕಟರಮಣಕ್ಕೆ, ಆದ್ರೂ ಕೂಡ ಇಲ್ಲೇ ಬಂದಿದ್ದೀನಿ. ಮಕ್ಕಳು ಮತ್ತೆ ನಾವು ಮಾತ್ರ ಬಂದಿದೀವಿ, ನಮ್ಮ ಮನೆಯವ್ರು ಬರಕ್ ಆಗಿಲ್ಲ, ಅವ್ರು ಲೇಟ್ ಆಗಿ ಬಂದ್ರು. ನಾನ್ ಅನ್ಕೊಂಡಿದ್ದೆ ಇವತ್ತು ಶನಿವಾರ ಅಲ್ವಾ, ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಯಾವಾಗ್ಲೂ ಊರಲ್ಲಿ ಹೋಗ್ತಾ ಇದ್ವಿ, ನಾವು ಚಿಕ್ಕವ್ರು ಇದ್ದಾಗಿಂದನೂ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಊಟ ಪ್ರಸಾದ ಎಲ್ಲ ಇರ್ತಿತ್ತು ಸಂಜೆ ಟೈಮು. ನಾವು ಚಿಕ್ಕವ್ರು ಇದ್ದಾಗಿಂದನೂ ಹೋಗ್ತಾ ಇದ್ವಿ. ಮದ್ವೆ ಆದ್ಮೇಲೂ ಹೋದ್ ವರ್ಷನೂ ಕೂಡ ಸಿಕ್ಕಿದೆ ನನಗೆ. ನನ್ ತಂಗಿ ಕೂಡ ಇವಾಗ ಹೋದ್ವಾರ ಅವಳಿಗೆ ಪ್ರಸಾದ ಸಿಕ್ತು, ಅವಳು ಊರಲ್ಲಿ ಇದ್ಲು. ನಾನು ಈ ವರ್ಷ ಹೋಗಕ್ಕೆ ಆಗ್ಲಿಲ್ಲ. ಈ ಲಾಸ್ಟ್ ಅಲ್ಲಿ ಹೋಗೋಣ ಅನ್ಕೊಂಡೆ, ಏನೋ ಹೋಗಕ್ಕೆ ಆಗ್ಲಿಲ್ಲ. ಹಾಗಾಗಿ ಇಲ್ಲೂ ಇದೆಯಂತೆ, ಅಲ್ಲಿ ಕುಕ್ರಳ್ಳಿ ಕೆರೆ ಹತ್ರ ದೇವಸ್ಥಾನ. ಆದ್ರೆ ನಾನು ಯಾವಾಗ್ಲೂ ಹೋಗಿಲ್ಲ. ನನ್ ಫ್ರೆಂಡ್ಸ್ ಹೇಳ್ತಾರೆ, ಆದ್ರೆ ಯಾಕೆ ಹೋಗಿಲ್ವಾ, ಹೇಳಿದ್ನಲ್ಲ ಅಂತ ಅಂದ್ರು. ನನಗ್ ಹೋಗಕ್ ಆಗಿಲ್ಲ. ಸಂಜೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ ಮಧ್ಯಾಹ್ನನೇ ಎಲ್ಲ ಇತ್ತಂತೆ. ಅಲ್ಲಿ ಮಧ್ಯಾಹ್ನ 12 ಇಂದ ಎಲ್ಲ ಮಾಡ್ತಾರೆ ಪೂಜೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಹೋಗ್ಬೇಕು. ನಮ್ಮ ಮನೆಯವ್ರು ಬರ್ಬೇಕಲ್ವಾ, ಅಷ್ಟು ದೂರ ಹೋಗ್ಬೇಕು ಅಂದ್ರೆ ನನ್ಗೆ ಒಬ್ಳಿಗೆ ಹೋಗಕ್ ಆಗಲ್ಲ ಮಕ್ಳ ಜೊತೆ. ಹಾಗಾಗಿ ನಾನು ಹೋಗಿಲ್ಲ. ನೆಕ್ಸ್ಟ್ ಟೈಮು ಹೋಗ್ಬೇಕು. ಯಾಕೋ ಮನ್ಸಿಗೆ ಒಂದ್ ಸ್ವಲ್ಪ ಇಲ್ಲೇನೋ ಗೊತ್ತಿಲ್ಲ, ರಾಯರೇ ಕರ್ಸ್ಕೊಂಡ್ರು ಅಂತಂದ್ರೆ ಹಾಗಾಗಿ ನಾನು ಈ ಕಡೆ ಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಪಾಪುನು ಭಜನೆ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದ. ಇವಾಗ ಇವನ್ ಜಾಸ್ತಿ ಹಠ ಮಾಡಲ್ಲ, ಹಾಗಾಗಿ ಕರ್ಕೊಂಡ್ ಬರ್ಬೋದು. ನಡ್ಕೊಂಡ್ ಬರ್ತಾನೆ, ಅದೊಂದು ಮುಖ್ಯ. ಎತ್ಕೋ ಅಂತ ಹೇಳಲ್ಲ. ಹಾಗಾಗಿ ಅವನನ್ನು ಕೂಡ ನಾನು ಕರ್ಕೊಂಡ್ ಬಂದಿದ್ದೀನಿ ದೇವಸ್ಥಾನಕ್ಕೆ. ದೇವಸ್ಥಾನನು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಚೆಂಡು ಹೂವಿಂದ ಚೆನ್ನಾಗಿತ್ತು. ಎಲ್ಲ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಇವಾಗ ಪ್ರದಕ್ಷಿಣೆ ಎಲ್ಲ ಆದ್ಮೇಲೆ ದೀಪ ಹಚ್ಚೋದಿರುತ್ತೆ, ತುಪ್ಪದ ದೀಪ ಎಲ್ರಿಗೂನು ಕೊಡ್ತಾರೆ ಹಚ್ಚಕ್ಕೆ. ಬತ್ತಿನ ನಾವೆಲ್ರು ಕೂಡ ಹಚ್ಚಿದ್ವಿ. ಪಾಪು ಕೂಡ ನಾನು ಹಚ್ಬೇಕು ಅಂತಿದ್ದಾನೆ. ಕೈ ಸುಟ್ಕೊಂತೀಯ ಬೇಡ ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ನಮ್ ಚಿಕ್ಕ ಮಗಳು ನಾನು ಹಚ್ಬೇಕು ಅಂತ ಇದ್ಲು. ಅವ್ರಿಬ್ರು ಕೈನು ನಾನು ನಿಧಾನಕ್ಕೆ ಹಚ್ಚಿಸಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡ್ವಿ. ಪ್ರಸಾದ ಇತ್ತು, ಅವಲಕ್ಕಿ ಪ್ರಸಾದ. ಎರಡು ಒಂದೇ ಕಡೆ ದೇವಸ್ಥಾನ ಇರೋದ್ರಿಂದ ವೆಂಕಟರಮಣ ದೇವಸ್ಥಾನಕ್ಕೂ ಕೂಡ ಅಲ್ಲೇ ಅದೇ ರೋಡಲ್ಲಿ ಹೋಗ್ಬೇಕಲ್ವಾ ಅಂತ ನಾನು ಅಲ್ಲಿ ಕೂಡ ಹೋಗಿದ್ದೀನಿ. ಅದು ಬರೀ ವೆಂಕಟರಮಣ ದೇವಸ್ಥಾನ ಅಲ್ಲ, ಪೂರ್ತಿ ಅದು ಮಾರುತಿ ಟೆಂಪಲ್ ಅಂತ ಹೇಳ್ತಾರೆ. ಎಲ್ಲಾ ತರ ದೇವಸ್ಥಾನವೂ ಕೂಡ ಅಲ್ಲೇ ಇದೆ ಅಂತ ಹೇಳ್ಬೋದು. ಆ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ದರ್ಶನನು ಅಲ್ಲೇ ಆಗ್ಬಿಡುತ್ತೆ. ಶಿವ ಟೆಂಪಲ್ ಇರ್ಬೋದು, ಇವಾಗ ಶನಿದೇವ್ರು ಇರ್ಬೋದು, ವೆಂಕಟರಮಣ ಆಗಿರ್ಬೋದು, ಆಂಜನೇಯ, ಎಲ್ಲಾ ದೇವಿ, ದುರ್ಗಾ ಮಾತಾ, ಪಾರ್ವತಿ ಎಲ್ಲ ಅಲ್ಲೇ ಇದ್ದಾರೆ. ಹಾಗಾಗಿ ನಾವು ಆ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾ ದರ್ಶನನೂ ಆಗ್ಬಿಡುತ್ತೆ. ಇವಾಗ ಪಾಪ ಹೊರಗಡೆ ಕರ್ಕೊಂಡ್ ಬಂದಿದ್ದ, ಸ್ವಲ್ಪ ಹಠ ಮಾಡ್ತಿದ್ದ ಅಂತ. ಅವಾಗ ಕೂಡ ನಾನು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಫ್ರಂಟ್ ಇಂದ ತಗೊಂಡಿದ್ದೆ. ನಾನ್ ಬರುವಾಗ ತಗೊಳೋದ್ ಮರ್ತೋಗಿತ್ತು. ಹಾಗಾಗಿ ಇವಾಗ ಇಲ್ಲಿ ಉಯ್ಯಾಲೆ ಮಾಡ್ತಾ ಇದ್ದಾರೆ ಶ್ರೀ ಕೃಷ್ಣನಿಗೆ. ಇದು ಕೃಷ್ಣನು ಇದೆ ಇಲ್ಲಿ, ಹಾಗಾಗಿ ಉಯ್ಯಾಲೆ ಮಾಡ್ತಾ ಇದ್ದಾರೆ. ಭಜನೆ ತುಂಬಾ ಚೆನ್ನಾಗಿತ್ತು. ಆದ್ರೆ ಅದನ್ನ ಹಾಕ್ಬೇಕೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ, ಕಾಪಿ ರೈಟ್ಸ್ ಆಗ್ಬಿಡುತ್ತೆ ಅಂತ ನಾನು ಹಾಕಿಲ್ಲ. ಫುಲ್ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇದೆಲ್ಲ ಪೂಜೆ ಆದ್ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಇವಾಗ ಪೂಜೆ ಎಲ್ಲ ಆಯ್ತು. ಇವಾಗ ನಾವು ಹೋಗ್ತಾ ಇರೋದು ವೆಂಕಟರಮಣ ದೇವಸ್ಥಾನಕ್ಕೆ. ಆಗ್ಲೇ ಹೇಳ್ದೆ ಅಲ್ವಾ, ಇಲ್ಲಿಗೆ ನಾವು ಬಂದಿದೀವಿ. ಇವಾಗ ಅದು ಕೂಡ ಇಲ್ಲೇ ಸ್ವಲ್ಪ ಹತ್ರನೇ ಇರೋದ್ರಿಂದ ಹೋಗ್ಬೋದು ಆರಾಮಾಗಿ. ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ. ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.